ಕಟೇರಿಜಿಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ರೀ. ಮತ್ತೊಂದು ಹೊಸ ವಿಡಿಯೋ ರೀ, ಮತ್ತೊಂದು ಹೊಸ ರುಚಿಯೊಂದಿಗೆ ನಾವು ಇವತ್ತ ನಿಮ್ಮ ಮುಂದೆ ಬಂದೇವ್ರಿ. ಇವತ್ತು ಏನ್ ಮಾಡೋರದೀಪ ಅಂತಂದ್ರಿ, ಹಬೆ ಹಪ್ಪಳ ಮಾಡೋದ್ರಿ. ಹಬೆ ಹಪ್ಪಳ ಅನ್ಬೋದು, ಹೊಯ್ ಹಪ್ಪಳ ಅನ್ಬೋದು. ಬ್ಯಾಸಿಗೆ ಬರ್ತಂದ್ರಿ ಮೊದ್ಲಿನವ್ರ ಸ್ಯಾವ್ಗಿ, ಸ್ಯಾಂಡಗಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲಾನು ಸ್ಟಾಕ್ ಮಾಡ್ತೀರಿ. ಈಗೆಲ್ಲ ಒಂದೊಂದ್ ಮರಿ ಆಗತ್ತವ್ರಿ. ಏನ್ ಮರಿ ಆಗತ್ತವ್ರ ಅಂದ್ರ ಹಬೆ ಹಪ್ಪಳ ಮರಿ ಆಗತೈತ್ರಿ. ಅಂದ್ರೆ ಎಲ್ಲಾರು ಮಿಷನ್ ಮಿಷನ್ ಮೇಲೆ ಮಾಡೋದು ಜಾಸ್ತಿ ಆಗತೈತಿ. ನಾವ್ ಮೊದ್ಲಿನ ತರನ ಹಬೆ ಹಪ್ಪಳ ಮಾಡಿ ತೋರಿಸ್ತೀವ್ರಿ. ಅಗದಿ ಸಿಂಪಲ್ ಆಗಿ ಮಾಡಿ ತೋರಿಸ್ತೀವ್ರಿ. ಸಿಂಪಲ್ ಯಾಕೆ ಕಡಿಮೆ ಆಕೈತಿ ಅಂತಂದ್ರೆ ಕೊಂಡು ತರೋದು ಸಂಸ್ಕೃತಿ ಹೆಚ್ಚಾಗತೈತಿ ಅಟ್ಟಾರಿ. ಅಂದ್ರೆ ಏನ್ರಿ ಮಾಡಕ್ ಬಾಳೋ ತರ ಟೈಮ್ ಅಂತತಿ, ಆಮೇಲೆ ತಾವ್ ಏನೋ ಜಂಜಾಟ್ ಇರ್ಬೋದು ಅಂತ ಹೇಳಿ ತಲೆಯಾಗ ಫಿಕ್ಸ್ ಆಗಿ ಬಿಡ್ತೈತ್ರಿ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು, ಕೊಂಡು ತಗೊಂಬಂದ್ರ ಆಯ್ತಲ್ಲ ಅಂತ ಹೇಳಿ ಅಂಗಡಿಯಾಗ ರೆಡಿಮೇಡ್ ತಗೊಂಬರ್ತೀವಿ. ಆದ್ರ ಮಾಡೋದ್ರಾಗ ಒಂದು ಮಜಾ ಐತ್ರಿ. ಮನೆಯವ್ರೆಲ್ಲಾ ಕೂಡಿ ಅದನ್ನ ಏನ್ರಿ ಈಗ ಹಿಟ್ಟಾಗಿ ಮಾಡಿರ್ಬೋದು ಆತ್ರಿ. ಆಮೇಲೆ ಈ ಸಂಡ್ಗಿ ಗಿಡ್ಗಿ ಮಾಡುವಾಗ ಆ ತಕ್ಕೊಂಡ್ ಹಿಟ್ ತಿನ್ನೋದಾತು. ಇವೆಲ್ಲ ಒಂದೊಂದು ಮಜಾ ಅದಾವ. ಮ್ಯಾಲ ಹೋಗಿ ಒಣಗಿಸೋದಾಯ್ತು, ಆಮೇಲೆ ತಕೊಂಡ್ ಬರೋದಾಯ್ತು. ಇದು ಬಹಳ ಮಸ್ತ್ ಅನ್ಸತಿ. ಅದನ್ನ ನೀವು ಎಂಜಾಯ್ ಮಾಡ್ಬೇಕ್ರಿ ಅಂತಂದ್ರ ನೀವ ಈ ಬೇಸಿಗೆ ಒಳಗ ಹಪ್ಪಳ ಸಂಡ್ಗಿ ಮನೆಯವ್ರೆಲ್ಲಾರು ಸೇರಿ ಮಾಡಿ ಎಂಜಾಯ್ ಮಾಡ್ಬೇಕ್ರಿ. ಹಂಗ ಇವತ್ತಿನ ಒಂದು ಬಹಳ ಮಸ್ತ್ ಆಗಿರುವಂತಹ ದೊಡ್ಡ ದೊಡ್ಡ ಹಪ್ಪಳ ಇವತ್ತಿನ ವಿಡಿಯೋದಾಗ ಮಾಡೋಣ. ಹಾಗಾದ್ರೆ ಆ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮೊದಲ ನೀವೇನ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜು ಬರೋ ಗಂಟಿ ಮೇಲೂ ಒತ್ರಿ. ಹಾಗಾದ್ರ ವಿಡಿಯೋ ಶುರು ಮಾಡೋಣ ಬರ್ರಿ. ಏನ್ರಿ ಹಬೆ ಹಪ್ಪಳ ಮಾಡ್ತಂದ್ ನೀವ್ ಬ್ಯಾರೆ ಹಪ್ಪಳ ಮಾಡ್ತಾರತ್ತೆ ಅನ್ಬೇಡ್ರಿ. ನಾವು ಇಲ್ಲಿ ದಿಢೀರ್ ಹಪ್ಪಳ ಮಾಡತ್ತೀವ್ರಿ. ಹಬೆ ಹಪ್ಪಳ, ಹಬೆ ಹೊಯ್ ಹಪ್ಪಳ ಅಂದ್ರ ರೀ ಮೊದ್ಲಿನವ್ರ ಅಕ್ಕಿ ನೆನೆ ಇಟ್ಟ 3 ದಿವಸ ಅಕ್ಕಿ ನೆನೆ ಇಟ್ಟ ನಂತರ ಅದನ್ನ ಒಣ ಅಕ್ಕಿ ಆರ ಹಾಕಿ ಆಮೇಲೆ ಅದನ್ನ ಹಪ್ಪಳ ಮಾಡ್ತೀವ್ರಿ. ನಾವ್ ಆ ರೀತಿ ಅಂತಿ ಹಪ್ಪಳ ಆಲ್ರೆಡಿ ಸವಿರುಚಿ ಸೊಬಗದಾಗ ಮಾಡಿ ತೋರ್ಸಿವ್ರಿ. ಈಗ ನಾವು ದಿಢೀರಾಗೆ ರವಾ ಮೈದಾದ ಹಪ್ಪಳ ಮಾಡತ್ತೀವ್ರಿ. ನೋಡಕ್ರಿ ಬರ್ರಿ. ಇಲ್ಲಿ ನೋಡ್ಬೋದ್ರಿ ನೀವು. ಇಲ್ಲಿ ನಾವು ಫಸ್ಟಿಗೆ ಏನ್ ತಗೊಂಡಿದ್ದೀವ್ರಲ್ಲ, ಇದಕ್ಕ ಏನೇನ್ ಬೇಕಪ್ಪ ಅಂತಂದ್ರ 1.5 ಕಪ್ ಮೈದಾ ಅಂದ್ರೆ 1.5 ಕಪ್ ಮೈದಾ ರೀ. ಹಂಗ 1 ಕಪ್ ಸಣ್ಣ ರವಾ, ಪೂರ್ತಿ ಸಣ್ಣ ರವಾ ಇರ್ತೈತಿ ಅದ. ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ರಿ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಬೇಕಾಗ್ತಾವು. ಆಪ್ಷನಲ್ ಏನೈತಿರ್ಲ ಫುಡ್ ಕಲರ್ ಬದ್ಲಿ ನೀವು ಕೆಂಪು ಖಾರ ಹಾಕ್ನಂತಂದ್ರ ನಡಿತೈತ್ರಿ. ಫಸ್ಟಿಗೆ ಏನ್ ಮಾಡ್ರಿ ಅಂತಂದ್ರ ಆ ಮೈದಾ ಏನೈತಿರ್ಲ ಅದನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ. ಮೈದಾ ಆದ ನಂತರ ಏನ್ ಮಾಡ್ರಿ ಅಂತಂದ್ರೆ 1 ಕಪ್ ಏನ್ ಸಣ್ಣ ರವಾ ತಗೊಂಡಿರ್ತಿರ್ಲ ಆ ರವಾನು ಇದ್ರಾಗ ಹಾಕ್ರಿ. ನೆಕ್ಸ್ಟ್ ಏನ್ ಜಾರ್ ಐತ್ರಲ್ಲ ಮಿಕ್ಸರ್ ಜಾರ್ದಾಗ ಅದಕ್ಕೆ ನಾವು ಒಂದು 2 ಕಪ್ ನೀರನ್ನ ಸೇರಿಸಿದೀವಿ. 2 ಕಪ್ ನೀರು ಸೇರಿಸಿ ಅದನ್ನ ರುಬ್ಕೊಂಬರ್ಬೇಕ್ರಿ. ಒಂದ್ಸಲಿ ರುಬ್ಕೊಂಡು ಏನು ಬರ್ತಿರ್ಲ ಅದನ್ನ ಒಂದು ಬೋಗಣ್ಯಾಗ ಅಥವಾ ಒಂದು ಯಾವ್ದಾರ ಪಾತ್ರೆದಾಗ ತಂದ ಹಾಕಿರಿ. ನೀವು ಒಂದ ಸಲಿನೂ ರುಬ್ಕೋಬಹುದು ಅಥವಾ 2 ಸಲ ಮಾಡಿನೂ ರುಬ್ಬಬಹುದ್ರಿ ಅದನ್ನು. ಈಗ ಮೊದಲ 2 ಕಪ್ ನೀರ್ ಹಾಕಿದ್ವಿ. ಈಗ ಮತ್ 2 ಕಪ್ ನೀರ್ ಹಾಕೊಂಡ್ರಿ. ಹಿಟ್ಟ ಗಟ್ಟಿ ಆಗ್ತದ್ರ ಮತ್ ನೋಡ್ಕೊಂಡ ಇನ್ನೂ 1 ಕಪ್ ನೀರ್ ಹಾಕೊಂಡ್ರಿ. ನೀರು ಹಾಕಿದ ಮೇಲೆ ಅದನ್ನ ಚಂದಂಗಿ ಒಮ್ಮೆ ಮಿಕ್ಸ್ ಮಾಡ್ಬೇಕು. ಆ ಬ್ಯಾಟರ್ ಜೊತೆ ಏನು ನಾವು ಹಾಕಿದ್ದೀವ್ರಲ್ಲ ಆ ಫಸ್ಟಿಗೆ ಹಾಕಿದ ಬ್ಯಾಟರ್ ಜೊತೆ ಇವ 2 ಕಪ್ ನೀರು ಎಕ್ಸ್ಟ್ರಾ ಸೇರಿಸಿ ಹಿಂಗೆ ಕರೆಕ್ಟಾಗಿ ಏನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡ್ರಿ. ಈಗೇನು ನೀವು ಬ್ಯಾಟರ್ ರೆಡಿ ಮಾಡಿದಿರಲ್ಲ ಆ ಬ್ಯಾಟ್ರಕ್ಕೆ ಸ್ವಲ್ಪ ಜೀರಿಗೆ ಹಾಕ್ರಿ. ಜೀರಿಗೆ ಹಾಕೋದ್ರಿಂದ ಈ ಹಪ್ಪಳ ಏನಿರ್ತಾವ್ರಲ್ಲ ಅವು ಇನ್ನೊಂದು ಸ್ವಲ್ಪ ಟೇಸ್ಟ್ ಇರ್ತಾವೆ. ಇಲ್ಲ ನಮ್ಗೆ ಫ್ಲೇನ್ ಬೇಕಂತಂದ್ರೆ ನಡಿತೈತ್ರಿ. ಹಾಕಿಲ್ಲ ಅಂದ್ರೆ ಹಾಕಿದ್ರೆ ಭಾಳ ಚಲೋ ಆಗುತ್ತೆ ಅಷ್ಟೇ ರೀ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟ ಉಪ್ಪು ಹಾಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಒಂದು ಸ್ವಲ್ಪ ಕೇಸರಿ ಕಲರ್ ಫುಡ್ ಕಲರ್ನ ಹಾಕತ್ತೀವಿ. ಅಂದ್ರೆ ಕೇಸರಿ ಫುಡ್ ಕಲರನ್ನ ಹಾಕತ್ತೀವಿ. ನೀವಿಲ್ಲಿ ಹಾಕ್ಲಿಲ್ಲ ಅಂದ್ರೂ ನಡಿತೈತಿ. ಇಲ್ಲಿ ಹಾಕತ್ತಿದ್ರೆ ಸ್ವಲ್ಪ ಹಾಕ್ರಿ, ಭಾಳ ಏನು ಬೇಕಾಗಿಲ್ಲ. ಇದಕ್ಕೆ ಕೇಸರಿ ಕಲರ್ ಅನ್ಬೋದ್ರಿ, ಇಲ್ಲ ಏನಂತಾರ್ರಿ ಅಂತಂದ್ರೆ ಜಿಲೇಬಿ ಕಲರು ಅಂತಾರ ನೋಡಿ. ಆ ಕಲರ್ನ ಸ್ವಲ್ಪ ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡತ್ತಿದ್ದೀವಿ. ಬ್ಯಾಟ್ರಿ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೈತ್ರಲ್ಲ ನಿಮ್ಗೆ ನೋಡಿಕೊಳ್ಳೆ ಇಷ್ಟು ಇರ್ಬೇಕ್ರಿ. ಅದು ಬ್ಯಾಟ್ರಿ ಏನು ನಾವು ರೆಡಿ ಮಾಡಿ ಇಟ್ಟಿದ್ದೀವ್ರಲ್ಲ ಈ ಬ್ಯಾಟ್ರಿಗ ನೀವು ಇನ್ನೊಂದು ಮೆಥಡ್ ಐತೆ. ಅಂದ್ರೆ ಇಲ್ಲಿ ಫುಡ್ ಕಲರ್ ಹಾಕಿದೆವು. ಒಬ್ಬೊಬ್ರು ಹೇಳ್ಬೋದ್ರಿ ಫುಡ್ ಕಲರ್ ಬದ್ಲಿ ಏನ್ ನಾವು ಹಾಕ್ಬೋದು ಅಂತ ಹೇಳಿ.
ನೀವೇನ್ ಮಾಡ್ಬೋದ್ರಿ ಅಂತಂದ್ರ ಒಂದು ಕೆಂಪು ಮೆಣಸಿಕಾಯಿ ಇರ್ತಾವ್ರಲ್ಲ, ಒಣಾವ್ ಕೆಂಪು ಮೆಣಸಿಕಾಯಿ, ಅವು ಟೊಮ್ಯಾಟೊ ಮತ್ತು ಒಣಾವ್ ಕೆಂಪು ಮೆಣಸಿಕಾಯಿ ರುಬ್ಬಿ ಇದ್ರಾಗ ಸಣ್ಣಗೆ ಪೇಸ್ಟ್ ಮಾಡಿ ಹಾಕ್ತಂದ್ರ ಹಂಗೂ ಹಾಕ್ಬೋದ್ರಿ. ಅದ್ರಲ್ಲೇನು ಕಲರ್ ಬರ್ತದಿಲ್ರಿ, ಅದು ಮಸ್ತ್ ಆಗ್ತೈತಿ. ಇಲ್ಲ ಅಂತಂದ್ರ ಬೀಟ್ರೂಟ್ ಕಲರ್ ಬೇಕಂತಂದ್ರ ಅದನ್ನು ಹಾಕ್ಬೋದು, ನಡಿತೈತ್ರಿ. ಆದ್ರ ಇಲ್ಲ ಅಂತಂದ್ರ ಇಷ್ಟ ಮಾಡ್ಕೊಂಡು ನಡಿತೈತಿ. ಇಲ್ಲ ಅಂತಂದ್ರ ಏನು ಹಾಕ್ಲಾರ್ದ ಪ್ಲೇನ್ ಬಿಟ್ರು ನಡಿತೈತಿ. ಆಮೇಲೆ ಈ ಒಂದು ಹಪ್ಪಳ ಮಾಡಾಕ ನಿಮ್ಗೆ ಏನೇನ್ ಬೇಕಾಗ್ತಾವು ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಒಂದೇನ್ ಮಾಡ್ರಿ ಅಂತಂದ್ರೆ ಇಂಥ ಒಂದ್ ಯಾವ್ದಾರ ಒಂದು ಕಾಟನ್ ಬಟ್ಟೆ ಇಟ್ಕೋರಿ. ಹಂಗ ಈ ಹಪ್ಪಳ ಏನ್ ಮಾಡ್ತೇವಲ್ಲ ಅದ್ರನ್ನ ಇಂಥ ಪ್ಲೇಟ್ ನಾಗ ಮಾಡ್ತೇವೆ. ಹಿಂಗ ಪ್ಲೇಟ್ ಅನ್ನ ರೆಡಿ ಇಟ್ಕೋರಿ. ಹಿಂಗ್ ದೊಡ್ಡ 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 ಪ್ಲೇಟ್ ಅನ್ನ ನಾವು ರೆಡಿ ಇಟ್ಕೋರಿ. ಹಂಗ ಒಂದು ದೊಡ್ಡ ಪಾತ್ರೆಗೆ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ನೀರ್ ತುಂಬಿ ಇಟ್ಕೋರಿ. ಯಾಕ್ರಿ ಅಂತಂದ್ರ ಒಂದ್ ಹಪ್ಪಳ ನಾವ್ ಅಂದ್ರ ಮಾಡಿ ಅಂದ್ರೆ ಸ್ಟೀಮರ್ ಮೇಲೆ ಒಂದ್ ಹಪ್ಪಳ ಮಾಡಿದ್ನಂತ ಅದನ್ನ ವಾಪಸ್ ನೀವು ಪ್ಲೇಟ್ ಈ ನೀರಾಗ ತೊಳಿಬೇಕಾಕೈತಿ. ತೊಳೆದಾದ್ಮಂತ ಅದನ್ನ ಒರೆಸಿ ಮತ್ತೊಮ್ಮೆ ಹಾಕಿ ಸೇಮ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ಬೇಕು. ಅದಕ್ಕೆ ಇವನ್ನೆಲ್ಲ ನೀವು ರೆಡಿ ಇಟ್ಕೊಂಡ್ರಿ ಅಂದ್ರೆ ಆರಾಮ್ ಸರಿಯಾಗಿ ಹಪ್ಪಳ ನಿಮ್ಗ ಈಸಿಯಾಗಿ ಬರ್ತಾವ. ಇದನ್ರಿ ಪ್ಲೇಟ್ ಐತಿ ಈ ತರ ಫಸ್ಟ್ ಮಾಡಾಕತ್ತೀರಂದ್ರ ಹಿಂಗ ಪ್ಲೇಟ್ ಹಿಂಗ ಒರೆಸಿ ಇಟ್ಕೋರಿ. ಮತ್ತ ನೀವು ಮೊದಲ್ ಸಲ ಹಪ್ಪಳ ಮಾಡಾಕತ್ತೀರಂದ್ರ ಎಣ್ಣೆ ಹಚ್ರಿ, ಒಂದ್ ಸ್ವಲ್ಪ ಅಡಿಗೆ ಎಣ್ಣೆ. ಮತ್ ಇಲ್ಪ ನಾವ ಹಪ್ಪಳ ಏನಂತಿ ಯಾವಾಗ್ಲಿ ಈ ತರ ಮಾಡ್ತೀವತ್ತಂದ್ರ ನೀವ್ ಎಣ್ಣೆ ಹಚ್ಲಾರ್ದ ಮಾಡ್ರಿ. ಮತ್ ಎಣ್ಣೆ ಹಚ್ರ ಮಾಡ್ರ ಏನಕ್ಕವ ಅಂದ್ರ ಒಂದ್ 6 ತಿಂಗಳನ್ಯಾಗ ಹಪ್ಪಳ ಕಮಟ್ ಹಾಕವ್ರಿ. ಮತ್ ಎಣ್ಣೆ ಹಚ್ಲಾರ್ದ ಹಪ್ಪಳ ಮಾಡ್ರ 2 ವರ್ಷ ತಕ ಇಟ್ರು ಹಪ್ಪಳ ಏನು ಕೆಡಂಗಿಲ್ರಿ. ಪ್ರತಿ ಸಲ ಪ್ಲೇಟ್ನಾಗ ಈ ಹಪ್ಪಳ ಏನು ನಾವು ಬ್ಯಾಟರ್ ಐತ್ರಲ್ಲ ಅದನ್ನ ಹಾಕುವಾಗ ತಿರುವ್ಯಾಡಿ ತಗೊಂಡ ಆಮೇಲೆ ಈ ಪ್ಲೇಟ್ನಾಗ ನೀವು ಹಾಕ್ಬೇಕಾಕೈತ್ರಿ. ಆ ಪ್ಲೇಟನ್ನ ಸ್ವಲ್ಪ ಹಿಂಗೆ ಅಲಿಗಾಡಿಸ್ಬಿಟ್ರೆ ಮುಗೀತು, ಅದು ಕರೆಕ್ಟಾಗಿ ಕೂತು ಬಿಡ್ತೈತಿ. ಅದಾದ್ಮೇಲೆ ಈ ನೀರೇನು ಕುದಿಯಾಕ ಇಟ್ಟಿರ್ತೀವ್ರಲ್ಲ ಅದನ್ನ ಕರೆಕ್ಟ್ ಆ ಪ್ಲೇಟನ್ನ ಇದ್ರ ಮೇಲೆ ತಂದ ಹಿಂಗೆ ಇಡಬೇಕು. ಇಟ್ಟು ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಏನರೇ ಪ್ಲೇಟ್ ಅಥವಾ ಯಾವ್ದಾರ ಲಿಡ್ ತಗೊಂಡ ಅದನ್ನ ಹಿಂಗೆ ಮುಚ್ಚಿ ಬಿಡ್ಬೇಕು. ನೆಕ್ಸ್ಟ್ ರೀ 1 ನಿಮಿಷ ಬಿಟ್ಟು ಏನು ಮಾಡ್ರಿ ಅಂತಂದ್ರೆ ಇದನ್ನ ಹಿಂಗೆ ಉಲ್ಟಾ ತಿರುಬೇಕಾಕೈತ್ರಿ ನಾವು. ನೆಕ್ಸ್ಟ್ ಆ ಕಡೆ ಒಂದು 20 ರಿಂದ 30 ಸೆಕೆಂಡ್ ಆದ್ಮೇಲೆ ನೀವೇನ್ ಮಾಡ್ರಿ ಅಂತಂದ್ರ ಆ ಪ್ಲೇಟ್ ಎಬಿಸಿ ತೆಳಗ್ ತಂದ ಇಟ್ಟು ಬಿಡ್ಬೇಕಾಕತ್ರಿ. ಇದನ್ನ ಆರಕ ಬಿಟ್ಬಿಡ್ರಿ. ಇದು ಆರೋಟಿಗೆ ಹಂಗ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿರ್ಬೇಕ್ರಿ. ಇನ್ನೊಂದನ್ನ ರೆಡಿ ಮಾಡಿ ಇಟ್ಟಿರ್ತೈತ್ರಲ್ಲ ಅದನ್ನ ಡೈರೆಕ್ಟ್ ಹೋಗಿ ನೀವು ಸ್ಟೀಮರ್ ಮೇಲೆ ಇಡಬೇಕು. ಇಟ್ಟ ಲಿಡ್ ಅನ್ನ ಕ್ಲೋಸ್ ಮಾಡಿ. ಈಗ ಗ್ಯಾಸ್ ಜೋರ್ ಮಾಡಿದ್ರಿ, ತೆಗಿ ಹೊತ್ನಾಗ ಗ್ಯಾಸ್ ಸಣ್ಣ ಮಾಡ್ರಿ. ಆ ಕಡೆ ಅದನ್ನ ಒಂದ್ ಮಾಡತ್ತಿದ್ರಿ ಅಂದ್ರೆ ಈ ಕಡೆ ನಾವು ಇನ್ನೊಂದು ಮಾಡಿ ಇಟ್ರಂದ್ರ ಈಸಿ ಆಗಿಬಿಡ್ತದ್ರಿ ಕೆಲಸ. 1 ಚಮಚ ಹಾಕೋದು ಬಾಳ ಬೇಕಾಗಿಲ್ರಿ, ಸ್ವಲ್ಪ ಅದನ್ನ ಹಿಂಗ ಅಲಗಾಡಿಸಿ ಇಟ್ರಿ ಅಂತಂದ್ರ ಅದೆಲ್ಲ ಕಡೆ ಸಮಾತಂಗ ಆಗಿಬಿಡ್ತತಿ. ಇಟ್ಕೊಂಡ್ಬಿಡ್ರಿ. ಇದನ್ನ ನೀವು ಆರಕ ಬಿಟ್ಬಿಡ್ರಿ. ಇದೇಗ ಆರಕ್ಕೆ ಇಟ್ಟಿದ್ದಿಲ್ಲೈತಿ, ಇದು ಈಗ ಆರಾಕ್ತೈತ್ರಿ. ಅನ್ನೊಟ್ಟಿಗೆ ಏನ್ ಮಾಡಪ್ಪ ಅಂತಂದ್ರೆ ನಾವು ಇದನ್ನ ತೆಗಿನು. ಈ ಹಪ್ಪಳ ತೆಗಿಬೇಕಂದ್ರೆ ಏನು ಮಾಡ್ರಿ ಅಂತಂದ್ರೆ 1 ರಿಂದ ನಿಮಗೆ ಆರಾಮ್ ಸಿರಿ ಬರೋದು ಅಂದ್ರೆ ಸೂಜಿ ತಗೋರಿ. ಒಂದು ಸೂಜಿ ತಗೊಂಡ ಏನು ಮಾಡ್ರಿ ಅಂತಂದ್ರೆ ಅದನ್ನ ದಂಡೆಂದ ಹೆಂಗೆ ಎಬಿಸಿದ್ರಿ ಅಂತಂದ್ರೆ ಹಪ್ಪಳ ಬಿಟ್ಕೊಂಡು ಚಂದಂಗಿ ಬರ್ತೈತ್ರಿ. ನೋಡ್ಬೋದ್ರಿ ನೀವು ಹಪ್ಪಳ ಆರಾಮ್ ಸರಿಯಾಗಿ ಬರ್ತೈತಿ. ಇಷ್ಟ ಸಿಂಪಲ್ ಐತ್ರಿ. ಈಗ ಏನ್ ಮಾಡ್ಬೇಕ್ರಿ ಅಂತಂದ್ರ ನೀವು ಎಲ್ಲಿ ಹಪ್ಪಳ ಮಾಡತ್ತಿರ್ತಿರ್ಲಿ ಅಲ್ಲಿ ಹಿಂಗೊಂದು ಶೀಟ್ ಅನ್ನ ಹಾಸ್ರಿ. ಇಲ್ಲ ಅಂತಂದ್ರೆ ನೀವು ಒಂದು ಕಾಟನ್ ಬಟ್ಟೆಯನ್ನ ನೀರಾಗ ಎದ್ದಿ ಹಾಸಿದ್ರು ನಡಿತೈತ್ರಿ. ನೀವು ಮುಂದೆ ಹಾಸ್ರಿ. ಇದಕ್ಕೇನ್ ಬಿಸಿಲು ಡೈರೆಕ್ಟ್ ಬಿಸಿಲಿಗೆ ಹಾಕ್ಬೇಕಂತ ಏನಿಲ್ರಿ. ಆಮೇಲೆ ಬಿಸಿಲಿಗೆ ಹಾಕೋಣ. ನೀವು ಇಲ್ಲಿ ಹಪ್ಪಳ ಮಾಡ್ತೀರಿ, ಆಮೇಲೆ ಸ್ವಲ್ಪ ಆರಕ್ ಬಿಡ್ತೀರಿ, ಸೂಜಿಲೆ ತೆಗಿತೀರಿ, ತೆಗದಾದ್ಮೇಲೆ ಇಲ್ಲೇ ಹಾಕ್ರಿ. ಇದ್ರ ಮೇಲನ ಹಾಕೋನು. ಇಲ್ಲಿ ಸ್ವಲ್ಪ ಆರ್ಲಿ ಒಂದ್ 2-3 ತಾಸು ಇಲ್ಲೇ ಆರ್ಲಿ. ಅದಾದ್ಮೇಲೆ ನಮ್ಮ ಬಿಸಿಲಿಗೆ ಹೋಗೋದು ಹಾಕೋಣ. ತಿಳಿತಿರ್ಲ ಈ ಪ್ರೊಸೆಸ್ ಕಂಟಿನ್ಯೂ ಇರ್ಬೇಕ್ರಿ. ಒಂದ್ ಇಲ್ಲಿ ಬಂದ್ ಆರ್ತೈತಿ, ಆಮೇಲೆ ಇಲ್ಲಿ ಇದು ಅರಕ್ ಹಾಕ್ತಿವಿ. ಹಂಗ ಅದನ್ನ ತೊಳೆದು ಮತ್ತೆ ಹಪ್ಪಳ ಮಾಡ್ತೀವಿ. ಗೊತ್ತಾದ್ರಲ್ಲ ಇಷ್ಟ ಐತಿ ಸಿಂಪಲ್ ಪಂಡ. ಈ ಹಪ್ಪಳ್ರಿ ತುಳು ಬೇಕಂತಂದ್ರ ಇದನ್ನ ಅರ್ಧ ಚಮಚೆ ಹಾಕ್ರಿ. ಮತ್ತೆ ಇಲ್ಲ ಹಪ್ಪಳ ಒಂದ್ ಸ್ವಲ್ಪ ದೀಪ ಬೇಕಂತಂದ್ರೆ ಇದನ್ನ 1 ಚಮಚ ಹಾಕ್ರಿ. ಹಪ್ಪಳ ದೀಪ್ ಮಾಡ್ರೆ ಏನಾಕತ್ಪಾ ಅಂತಂದ್ರ ನಾವು ಒಣಗಿದ ಬಳಕ ತೆಗೆದಿಟ್ರೆ ಅಂತಿ ಹಪ್ಪಳ ಜಲ್ದಿ ಮುರಿಯಂಗಿಲ್ಲ. ಬಾಳ ತಿಳು ಅದಂದ್ರ ಹಪ್ಪಳ ಜಲ್ದಿ ಮುರಿತಾವ್ರಿ. ಕಡಿಮೆ ಹಾಕಿ ನೋಡ್ರ ಏನಾಗ್ತತಿ ಅಂತಂದ್ರ ಈಗ ತೋರಿಸ್ತೀವಿ. ಇದಕ್ಕೆ ಅರ್ಧ ಚಮಚೆ ಅಷ್ಟ ಹಾಕೈತ್ರಿ.
ತೆಳ್ಳಗೆ ಹಪ್ಪಳ ಬೇಕಂದ್ರೆ. ಇದು ನೋಡ್ಬೋದ್ರಿ ನೀವು, ತೆಳ್ಳಗೆ ಹಾಕಿದ್ದ ಹಿಂಗೆ ಬರ್ತೈತಿ. ಈಗ ದಿಪ್ ಹಪ್ಪಳ ನೋಡ್ರಿ, ಅಂದ್ರೆ ಫಸ್ಟಿಗೆ ಅರ್ಧ ಚಮಚ ಹಾಕಿದೇವ್ರಲ್ಲ, ಈಗ ಒಂದು ಚಮಚ ಮ್ಯಾಲ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ದಿಪ್ ಮಾಡು. ಈಗ ನಿಮ್ಮ ಎರಡೂ ಹಪ್ಪಳದ ಡಿಫ್ರೆನ್ಸನ್ನು ನೋಡ್ಬೋದ್ರಿ. ಸ್ವಲ್ಪ ದಿಪ್ ಹಾಕಿದ್ದೆ ಹಿಂಗೈತ್ರಿ, ಆಮೇಲೆ ಸ್ವಲ್ಪ ತೆಳ್ಳಗೆ ಹಾಕಿದ್ದ ಹಿಂಗೈತಿ. ಯಾಕೆ ನಾವು ದಿಪ್ ಅಂದ ಹಾಕ್ತೀವಪ್ಪ ಅಂತಂದ್ರೆ ಅದನ್ನ ತೆಗ್ಯಾಕೆ ಬರಂಗಿಲ್ಲ ಅಂತ ಅಲ್ರಿ, ಆರಾಮ್ ಸರಿಯಾಗಿ ಇದನ್ನು ತೆಗಿಬೋದು ಅದನ್ನು ತೆಗಿಬೋದು. ಆದರೂ ಯಾಕೆ ದಿಪ್ ಹಾಕ್ಬೇಕಾ ಅಂತಂದ್ರೆ ರೀ, ಒಣಗಿದ ಮೇಲೆ ನೀವು ತೆಗಿಯುವಾಗ ಅವು ಮುರಿದು ಬಿಡ್ತಾವೆ, ಭಾಳ ದಿನ ಇಟ್ಕೊಳಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೆ ನೀವು ಸ್ವಲ್ಪ ದಿಪ್ ಹಾಕಿದ್ರಿ ಅಂತಂದ್ರೆ ಅವು ಚಲೋ ತಂಗಿ ಆರಾಮ್ ಸರಿಯಾಗಿ ನೀವು ತಕ್ಕೋಬೋದು. ಆಮೇಲೆ ತೆಗಿಯುವಾಗೂ ನೀವು ನೋಡ್ಬೋದ್ರಿ, ಇದ್ರದ ಪಟ್ನ ನಿಮಗೆ ಈಸಿ ಅನಿಸ್ತೈತಿ, ಆದ್ರೆ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ತೈತಿ. ಈಗ ನಾವು ಇದನ್ನ ಬಿಸಿಲಾಗ ಹಾಕಿಬಿಟ್ಟಿದ್ದೇವೆ, ಅಂದ್ರೆ ಎಲ್ಲ ಏನು ಹಪ್ಪಳ ಮಾಡಿದ್ದೇವ್ರಲ್ಲ ಅವನ್ನ ಬಿಸಿಲಾಗ ಹಾಕಿಬಿಟ್ಟೇವೆ. ನೋಡ್ಬೋದ್ರಿ ನಿಮ್ಮ, ನಾವು ಹಾಕಿ 2 ತಾಸು ಆಯ್ತು ರೀ. 2 ತಾಸ್ದಾಗ ಹಿಂಗೆ ನಮ್ಮನ್ನು ತಿರುವಿ ಹಾಕತ್ತೇಳಿ ಎದ್ದು ಕುಂತು ಬಿಡ್ತಾವ್ರಿ ಹಿಂಗೆ. ಅವಾಗ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಉಲ್ಟಾ ಹಾಕ್ಬೇಕು. ಈಗ ನೋಡ್ಬೋದ್ರಿ, ಒಂದು 4 ತಾಸು ಆದ್ಮೇಲೆ ತಕೊಂಬಂದಿವಿ, ಬರೋಬ್ಬರಿಯಾಗಿ ಒಣಗ್ಯಾವ್ರಿ, ಭಾಳ ಮಸ್ತ್ ಕಾಣತ್ತವು. ನೋಡ್ಬೋದು ನೀವು, ಫುಲ್ ಟ್ರಾನ್ಸ್ಪರೆಂಟ್ ಐತಿ, ಗೊತ್ತಾದ್ರಲ್ಲ, ಹಿಂಗೆ ಚಂದಂಗಿ ಒಣಗ್ತಾವ್ರಿ 4 ತಾಸ್ದಾಗ. ನೋಡಿದ್ರಿ ನೀವು, ಹಪ್ಪಳ ಅತಿ ಕಡಿಮೆ ಸಮಯದಾಗ ಭಾಳ ಮಸ್ತಾಗಿ ಒಣಗಿದಾವ. ಇನ್ಸ್ಟಂಟ್ ಹಪ್ಪಳ ಅಂತ ಹೇಳಿದ್ದೀವ್ರಿ, ಚಲೋ ತಂಗಿ ಒಣಗಿ ಬಂದವು. ಆದ್ರ ಇವನ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದ್ರ ನೀವು ಇದನ್ನ ಇನ್ನೂ 1 ಅಲ್ದ್ರೆ 2 ದಿನದಾಗ ನೀವು ಚೆನ್ನಾಗಿ ಎಷ್ಟು ಬಿಸಿಲಿಗೆ ಒಣಗಿಸಿ ಇಟ್ಕೋತಿರೋ ಅಷ್ಟು ಚಲೋ ತಂಗಿ ಭಾಳ ದಿನ ತಕ್ಕ ನೀವ ಇಟ್ಕೊಳಕ ಬರ್ತೈತ್ರಿ ಈ ಹಪ್ಪಳ. ಹಂಗಾದ್ರೆ ನೀವು ಈಗಂದ್ರೂ ಕರೆಯಕ್ ರೆಡಿ ಅದಾವ, ಎಣ್ಣೆ ಕರೆದ್ ನೀವು ಸದ್ಯ ತಿನ್ನಂದ್ರೂ ತಿನ್ಬೋದು. ಆದ್ರ ನೀವು ಭಾಳ ದಿನ ಇಟ್ಕೊಳ್ಳೋರಿದ್ರಿ ಅಂತಂದ್ರ ಚಲೋ ತಂಗಿ ಅದಕ್ಕ ಬಿಸಿಲು ಬಡಿಬೇಕು, ನೀವ ಬಿಸಿಲಿಗೆ ಒಣಗಾಕ ಇಡಬೇಕು, ಗೊತ್ತಾತ್ರಲ್ಲ. ಹಂಗಾದ್ರ ಈಗ ಈ ಹಪ್ಪಳ ಒಂದ ಕರೆದ ನೋಡೋಣ. ನೋಡಿ, ಎಣ್ಣೆ ಕಾಯಕ್ ಇಟ್ಟಿದ್ದೇವೆ, ಎಣ್ಣೆ ಕರೆಕ್ಟ್ ಆಗಿ ಒಂದ್ಸಲ ಕಾಯ್ತು ಅಂತಂದ್ರ ನಿಮ್ಮ ಹಪ್ಪಳ ಕರೆದ ತಕೋಬಹುದು. ನೋಡ್ರಿ ಎಷ್ಟು ಚಂದ ಪಟ್ನಾರೆ ಬಂದ್ ಬಿಡ್ಬೇಕಂತ. ನೋಡ್ಬೋದ್ರಿ, ಒಂದ ಹಪ್ಪಳ ಒಂದ ದಿನದಾಗ ಮಾಡಿದಂತಹ ಮಸ್ತ್ ಆಗಿರುವಂತಹ ಹಪ್ಪಳ ಇಷ್ಟು ಚಂದಂಗೆ ಅರಳಿ ಭಾಳ ಭಾರಿಯಾಗಿ ಬಂದೈತಿ. ಇಟ್ಟು ದೊಡ್ಡದು ಮತ್ತದು ಕಡಾವಂಗಿ ದೊಡ್ಡದೈತಂದ್ರ ರೀ, ಇನ್ನ ಇದು ಹಪ್ಪಳ ಮಸ್ತ್ ಅಗಲಕ್ಕಿತ್ರಿ. ಈ ಕಡಾವಂಗಿ ಹತ್ತೈತಿರಣ್ಣ, ಇದು ಒಂಥರ ಗುಮ್ ಆಗೈತ್ರಿ. ಇದು ಇಲ್ರಿ ಅದೇ ರೀತಿ ಇನ್ನೊಂದ ಕರದ್ ತೋರ್ಸನ್ರಿ. ನೋಡ್ಬೋದ್ರಿ ನಿಮ್ಮ, ಎಷ್ಟು ಮಸ್ತಾಗಿ ಎಷ್ಟು ಚಂದಾಗಿ ಎಷ್ಟು ದೊಡ್ಡದಾಗಿ ಅರಳಿ ಬಂದೈತಿ ಈ ಹಪ್ಪಳ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡದಾಗಿರುವಂತಹ ಹಪ್ಪಳ ಹೆಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ. ಪಾಪಡ ಅಥವಾ ಹಪ್ಪಳ ಎಷ್ಟು ನಿಮಗೆ ಕ್ರಿಸ್ಪಿ ಐತಿ ಅಂತ ಹೇಳಿ ನೋಡ್ಬೋದ್ರಿ. ಈ ಹಪ್ಪಳ
ಹಪ್ಪಳ ರೆಡಿ ಆದ್ರಿ, ಹಪ್ಪಳ ಕರೆದು ತೋರಿಸಿದೀವ್ರಿ. ಈ ಹಪ್ಪಳ ಕರಿಯೋದ ಏನಪಾ ಸಜೆಷನ್ ಅಂದ್ರಿ, ಈ ಹಪ್ಪಳ ಕರಿಯಾಕ ಕಂಪಲ್ಸರಿ ಕಡಾಂಗಿ ದೊಡ್ಡಬೇಕ್ರಿ. ಕಡಾಂಗ್ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಬುಟ್ಟಿ ಅದು ಇರ್ತಾವಲ್ಲ, ಆ ಬುಟ್ಟಿ ಇಟ್ಕೊಂಡು ನೀವು ಕರಿಬಹುದ್ರಿ. ನಾವು ನಿಮ್ಗೆ ತೋರ್ಸೋ ಸಲುವಾಗಿ 2 ಹಪ್ಪಳ ಕರೆದು ತೋರಿಸಿದೀವ್ರಿ. ಇದನ್ನ ಹಪ್ಪಳ ಎಂತಿ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ, ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ ಅಥವಾ ಕೊತ್ತಂಬರಿ ಹಿಂಗ ಸಣ್ಣ ಟೊಮೆಟೊ ಅದು ಕಟ್ ಮಾಡಿ ಹಾಕೊಂಡ ಹಿಂಗ ಹಪ್ಪಳ ಅಷ್ಟ ತಿನ್ನಂದ್ರ ತಿನ್ಬೋದ್ರಿ. ಇಲ್ಲ ನಾವ್ ಊಟದ ಜೊತೆ ತಿನ್ನಂತಂದ್ರೆ ನೀವು ಎಲ್ಲಾ ತರ ಸ್ವೀಟ್ ಮಾಡಿದಾಗ ಹಪ್ಪಳ ಕರಿಬೋದ್ರಿ. ಉತ್ತರ ಕರ್ನಾಟಕದಾಗ್ರಿ ಹುಗ್ಗಿ ಹೋಳ್ಗಿ ಮಾಡಿದಾಗಂತೂ ಎಲ್ಲಾರು ಮನ್ಯಾಗಂತಿ ಹಪ್ಪಳ ಸಂಡಿಗೆ ಕರ್ದ ಕರಿತಾರ್ರಿ. ಮತ್ತ ನೀವೇಂತಿ ಅನ್ನ ಸಾಂಬಾರ್ ಜೊತೆ ತಿನ್ನಂದ್ರು ತಿನ್ಬೋದ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರ ನೀವು ಸೇಮ್ ಡೇ ಒಳಗ ಹಪ್ಪಳ ಮಾಡ್ಕೋಬಹುದ್ರಿ. ಮುಂಜಾನೆ ಹಪ್ಪಳ ಮಾಡ್ರಿ, ಮಧ್ಯಾಹ್ನ ಒಣಗಸ್ರಿ, ಸಂಜೆಗ್ ನೀವು ಕರದ ಸ್ನಾಕ್ಸ್ ಗಟ್ಲೆ ಮಸಾಲಾ ಪಾಪಡ್ ಮಾಡ್ಕೊಂತಿದ್ನಂದ್ರ ತಿನ್ಬಹುದು. ಸಿಂಪಲ್ ಆಗಿರುವಂತಹ ಈ ಹಪ್ಪಳ ಇವತ್ತಿನ ವಿಡಿಯೋ ಸ್ಪೆಷಲ್ ಆಗೈತ್ರಿ. ಇನ್ಸ್ಟಂಟ್ ಐತ್ರಿ, ಈಸಿ ಐತ್ರಿ. ಹಾಗೆ ಹೆಂಗ್ ಮಾಡೋದಂತ ನಿಮ್ಗ ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದಿವಿ. ಎಲ್ಲಾನು ಅರ್ಥ ಆಗೈತಿ ಅಂತ ಹೇಳಿ ಅನ್ಕೊಂಡಿವಿ, ಕಂಪ್ಲೀಟ್ ಆಗಿ ತಿಳಿದೈತಿ ಅಂತನೂ ಅನ್ಕೊಂಡಿವಿ. ಹಾಗಾದ್ರ ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಈ ಹಪ್ಪಳ ಅಂತನೂ ನಾವು ಭಾವಿಸ್ತೇವೆ. ಹಾಗಾದ್ರ ಮತ್ತೊಂದು ಮಗದೊಂದು ಮಸ್ತ್ ಆಗಿರುವಂತಹ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇವ್ರಿ. ಅಮ್ಮ ಮತ್ತು ಮಗ, ಅಲ್ಲಿವರೆಗೂ ನೋಡ್ಕೋತಾ ಇರಿ ಅಮ್ಮ ಮಗನ ಖರ್ಚಿ. ಧನ್ಯವಾದಗಳು.